ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸ್ವಲ್ಪ ಚೆನ್ನಾಗಿದ್ದೀನಿ. ಇವಾಗ ಮಂಡೇ ತನಕ ಫುಲ್ ರೆಡಿ ಆಗ್ತೀನಿ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಚಿಕ್ಕದು ಒಂದು ವ್ಲಾಗು ಇತ್ತು, ಅದನ್ನೇ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಇಲ್ಲಿ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 9 ಗಂಟೆ ಆಯಿತು. ಸ್ವೀಟಿ ಕೂಡ ಹೊರಗಡೆ ಆಟ ಆಡ್ತಾ ಇದ್ದಾಳೆ. ಸ್ವೀಟಿದು 15 ಡೇಸ್ ಆದ್ರೂ ಇನ್ನೂ ಪ್ಯಾಂಪರ್ಸ್ ಕಥೆನೇ ಮುಗ್ದಿಲ್ಲ ಪಾಪ. ಇನ್ನೂ ಒಂದು 2 ಡೇಸ್ ಆಗುತ್ತೋ ಗೊತ್ತಿಲ್ಲ. ಸೊ ನಾವು ಒಂದು 2-3 ದಿವಸಕ್ಕೇ ಸಾಕಾಗೋಗುತ್ತೆ ಪಾಪ. ಅದು 15 ದಿನ ಆಯಿತು. ಎಷ್ಟು ಅದಕ್ಕೆ ಸುಸ್ತಾಗಿರುತ್ತೆ. ಆದ್ರೂ ಗ್ಲುಕೋಸು ಎಲ್ಲ ಕುಡಿಸ್ತಾ ಇದ್ದಾರೆ ತೊಗೊಂಡು ಬಂದು ಪಾಪ. ಆಟ ಆಡ್ಕೊಂಡಿದ್ದಾಳೆ. ಅಮ್ಮು ಇದ್ದಾಳಲ್ವ, ಇವಾಗ ಸ್ವಲ್ಪ ಆಟ ಆಡ್ಕೊಂಡಿದ್ದಾಳೆ. ಎಲ್ಲೂ ಹೋಗಲ್ಲ ಅವಳು. ಸೊ ಅಲ್ಲಿ ತನಕ ಹೋಗ್ತಾಳೆ ಅಷ್ಟೇ. ಅವಳಿಗೆ ಎಲ್ಲೂ ಹೋಗ್ಲಿಕ್ಕೂ ಇಷ್ಟ ಇಲ್ಲ. ಸೊ ನಾನು ಸ್ವಲ್ಪ ಇಲ್ಲಿ ರೆಡಿಯಾಗಿದ್ದೆ. ನಮ್ಮ ಮನೆಯವ್ರು ದಿನ ಬೈತಾಯಿದ್ರು, ತಲೆ ಬಚ್ಕೊಳಲ್ಲ, ಏನೂ ಇಲ್ಲ, ಹಿಂಗೆ ಇರ್ತೀಯ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಅವ್ರು ಬರೋ ಟೈಮ್ ಆಯಿತು ಅಂತ ಸ್ವಲ್ಪ ರೆಡಿಯಾಗಿದ್ದೆ. ಸೊ ಅವ್ರು ಬಂದರು. ಸ್ವೀಟಿ ಅವ್ರನ್ನ ಹಿಂಸೆ ಮಾಡ್ತಾಳೆ ಎತ್ಕೊಳ್ಲಿಕ್ಕೆ. ಅವರು ಪಾಪ 4 ಫ್ಲೋರ್ ಹತ್ತು ಬರೋ ತನಕ ಅವ್ರಿಗೂ ಸುಸ್ತಾಗಿರುತ್ತೆ. ಸೊ ಅವ್ರು ಜೋರು ಮಾಡ್ತಾಯಿದ್ರು, ಕೆಳಗಡೆ ಕೂತ್ಕೋ ಸ್ವಲ್ಪ ಹೊತ್ತು ಅಂದ್ಬಿಟ್ಟು. ಅದೂ ಅವಳು ಅವ್ರ ಮೇಲೆ ಕೂತ್ಕೊಳ್ಬೇಕು, ಅದಕ್ಕೆ ಜೋರು ಮಾಡ್ತಾಯಿದ್ರು. ಆದ್ರೂ ಬಿಡಲ್ಲ ಅವಳು, ಹತ್ತುತ್ತಾಳೆ ಅವ್ರ ಮೇಲೆ. ಹತ್ತು ಕೂತ್ಕೊಳ್ಲಿಕ್ಕೆ ಹಿಂಸೆ ಮಾಡ್ತಾಳೆ. ಸೊ ಅವರಿಗೆ ಹಿಂಸೆ ಮಾಡ್ತಾಯಿದ್ಲು ಎತ್ಕೊಳ್ಳಿ ಅಂತ ಹೇಳಿ. ಸೊ ಅವ್ರು ಬಂದು ಜಸ್ಟ್ ಅವಾಗಷ್ಟೇ ಕೂತ್ಕೊಂಡಿದ್ರು. ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಕ್ಷಯ್ ಮಿಕ್ಚರು ಮಿಕ್ಸ್ ಮಾಡಿದ್ದ ಮಸಾಲ, ಕ್ಯಾರೆಟು, ಟೊಮೊಟೊ ಏನೇನೋ ಹಾಕಿಬಿಟ್ಟು ಅವನು ಮಿಕ್ಚರ್ ಮಸಾಲ ಮಾಡಿದ್ದ. ಅದನ್ನೆಲ್ಲರಿಗೂ ಕೊಟ್ಟಿದ್ದೆ. ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ರು. ನಮ್ಮ ಮನೆಯವ್ರು ಕೂಡ ತಿಂತಾಯಿದ್ರು. ಅಕ್ಷಯ್ ಹಾಗೆಯೇ, ಅವನಿಗೇನಾದ್ರು ಮನೇಲಿದ್ದರೆ ಅವನೇನಾದರೂ ಮಾಡ್ಕೊಂಡು ತಿನ್ನಬೇಕು. ಸೊ ಅಮ್ಮು ಇರೋದಕ್ಕೆ ಸ್ವೀಟಿ ಸ್ವಲ್ಪ ಆಟ ಆಡ್ತಾಳೆ. ಇಲ್ಲಾಂದರೆ ಒಂದು ಕಡೆ ಕೂತ್ಕೊಂಡಿರ್ತಿದ್ಲು ಪಾಪ. ಅಮ್ಮು ಇದ್ದಾಳಲ್ವ, ಇವಾಗ ಅಮ್ಮು ಜೊತೇಲಿ ಸ್ವಲ್ಪ ಆಟ ಆಡ್ತಾಳೆ. ಆ ಕಡೆ ಈ ಕಡೆ ಹೋಗೋದು, ಬಾಲ್ ತೊಗೊಳೋದು ಈ ಥರ ಎಲ್ಲ ಮಾಡ್ತಾಳೆ. ಇಲ್ಲಾಂದರೆ ಒಂದೇ ಸೈಡಲ್ಲಿ ಕೂತ್ಕೊಂಡು ಯಾರೂ ಬೇಡ ಆ ಥರ ಇರ್ತಾಯಿದ್ಲು. ಸೊ 15 ದಿವಸ ಆಯಿತು ಅಂದರೆ ಒಂದು 5 ಡೇಸಿಗೆಲ್ಲ ಎಷ್ಟೊಂದು ಹಿಂಸೆ ಆಗುತ್ತೆ. 15 ಡೇಸು ಪಾಪ ಎಷ್ಟೊಂದು ಅವಳಿಗೆ ಹಿಂಸೆ ಆಗಿರುತ್ತೆ. ಸೊ ಅಮ್ಮು ಕೂಡ ಆಟ ಆಡ್ಕೊಳ್ತಾ ಇದ್ಲು. ನಾನು ಗ್ರೇವಿ ಎಲ್ಲ ಮಾಡಿಬಿಟ್ಟು ಹೊರಗಡೆ ಇಲ್ಲಿ ಅಮ್ಮು ಆಟ ಆಡ್ತಾಯಿದ್ಲು. ಬ್ಲಾಗ್ ಫುಲ್ಲು ಇವಾಗ ಅಮ್ಮನೇ ಇದ್ದಾಳೆ. ಅಮ್ಮು ಸ್ವೀಟಿ ನಮ್ಮನೆಯವ್ರು ಅಂಗಡಿಗೆ ಹೋಗಿದ್ರು. ಸೊ ಸ್ವೀಟಿ ಅಲ್ಲಿಗೆ ಓಡೋಗ್ತಾಳೆ. ಮೊದಲು ಈ ಥರ ಎಲ್ಲೂ ಹೋಗ್ತಾನೆ ಇರಲಿಲ್ಲ ಅವಳು, ಎಷ್ಟು ಹೇಳಿದ್ರೂ ಹೋಗ್ತಾ ಇರಲಿಲ್ಲ. ಇವಾಗ ಅಮ್ಮು ಇರೋದಕ್ಕೆ ಅಲ್ಲಿಗೆ ಓಡೋಗ್ತಾಳೆ, ಬರ್ತಾಳೆ. ನೋಡಿ ಅವ್ರು ಬರ್ತಾಯಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾಳೆ, ಬರ್ತಾಳೆ, ಸ್ವಲ್ಪ ಆಟ ಆಡ್ತಾಳೆ. ಇವಾಗ ಪಪ್ಪ ಬಂದಿಲ್ಲ ಬಾ ಅಂದ್ರೆ ಆ ಥರ ಓಡಿ ಬರ್ತಾಳೆ. ಸೊ ಮೊಟ್ಟೆನ ನಾನು ಇಲ್ಲಿ ಬಾಯ್ಲ್ ಮಾಡಿದ್ದೆ, ಆಲೂಗಡ್ಡೆ ಮೊಟ್ಟೆನ. ಅದನ್ನು ಬಿಸಿ ಇತ್ತು. ಆಮೇಲೆ ಆರಿದ ಮೇಲೆ ನಮ್ಮ ಮನೆಯವರು ಬಿಡಿಸ್ಕೊಡ್ತಾಯಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಫುಲ್ಲು ಆಲೂಗಡ್ಡೆನೂ ಫ್ರೈ ಮಾಡಬೇಕು, ಆಮೇಲೆ ಮೊಟ್ಟೆನೂ ಫ್ರೈ ಮಾಡಬೇಕು, ಆಮೇಲೆ ಗ್ರೇವಿ ಮಾಡಬೇಕು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಸೊ ಈ ಮಕ್ಕಳುಗಳು ನೋಡಿ. ಸೊ ನಾನಿಲ್ಲಿ ಮೊಟ್ಟೆನ ಈ ಥರ ಫ್ರೈ ಮಾಡಿದ್ದೀನಿ. ಹಾಗೆಯೇ ಆಲೂಗಡ್ಡೆನೂ ಕೂಡ ಇದೇ ಥರ ಫ್ರೈ ಮಾಡ್ಕೊಳ್ಬೇಕು, ಆಮೇಲೆ ಗ್ರೇವಿ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದೇ ಥರ ಮಾಡೋದು. ಇದು ನೋಡಿ, ಈ ಥರ ಮೊಟ್ಟೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಈ ಥರ ಗ್ರೇವಿ ರೆಡಿಯಾಗಿದೆ. ನನಗೂ ಇನ್ನೂ ಸ್ವಲ್ಪ ಗಂಟ್ಲು ನೋವು ಇದೆ. ಇನ್ನೂ ಒಂದು ವಾರ ಆಯಿತು, ಇನ್ನೂ ಗಂಟ್ಲು ನೋವು ಹೋಗಿಲ್ಲ. ಸೊ ನೈಟ್ ಇವಾಗ ಫುಲ್ಲು ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ.
ಸೊ ನಮ್ಮ ಮನೆಯವರೆಲ್ಲ ಸ್ವಲ್ಪ ಕೆಲಸ ಮಾಡಿಕೊಟ್ಬಿಟ್ಟು ಹೊರಗಡೆ ಟಿ ವಿ ನೋಡ್ತಾಯಿದ್ರು. ಅವ್ರು ಬಂದ್ರೇ ಪಾಪ ಒಂದು ನಿಮಿಷನೂ ರೆಸ್ಟೇ ಇರಲ್ಲ. ಸೊ ನಾನಿಲ್ಲಿ ಅಮ್ಮಗೆ ಊಟ ಹಾಕ್ಕೊಟ್ಟಿದ್ದೆ. ಇಲ್ಲ ಒಂದೊಂದು ಟೈಮಲ್ಲಿ ಮಲ್ಕೊಂಡು ಬಿಡ್ತಾಳೆ. ಸೊ ಅದಕ್ಕೋಸ್ಕರ ನಾನು ಬೇಗ ಊಟ ಹಾಕ್ಕೊಟ್ಟಿದ್ದೆ ಅವಳಿಗೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್.